ಸರ್ ನನ್ನ ಹೆಸರು ರವೀಂದ್ರ ಬಾಬು ಅಂತ. ನಾವು ಬಂದು ಮಣಿಪಾಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು 25-30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಬಂದಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಾರೆ, ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅಲ್ಲಿ ಕೆಲವು ಕಿಡಿಗೇಡಿಗಳು ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಮತ್ತು ಹಾಸ್ಪಿಟ್ಲ್ ಹೆಸರು ಹಾಳು ಮಾಡೋದಕ್ಕೆ ಕೆಲವೊಂದು ಹೆಂಗಸರನ್ನ ಎತ್ತಿಬಿಟ್ಟು ನಮ್ಮ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿಸ್ತಾರೆ. ಆ ಕೇಸಲ್ಲಿ ಒಂದು ಪೊಲೀಸರು ನಮಗೆ ಫೋನ್ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ಕೇಳಿದಾಗ FIR ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ, ಒಂದು ಬೇಲ್ ತೊಗೋತೀವಿ. ಬೇಲ್ ತೊಗೊಂಡು ಅದ್ರ ಮೇಲೆ ನಾವು ಪ್ರೊಸೀಡ್ ಆಗೋಣ ಅಂಥೇಳಿ ನಾವು ಇದು ಮಾಡ್ತೀವಿ. ಆ ಕೇಸ್ ಕೊಟ್ಟಿದ್ದ ದಿನ ಬಂದು ನಾವು ಹಾಸ್ಪಿಟ್ಲಲ್ಲಿ ಇರಲ್ಲ. ಹಾಸ್ಪಿಟ್ಲ್ ಅವತ್ತು ಲೀವ್ ಇರ್ತದೆ, ಗುಡ್ ಫ್ರೈಡೆ ಅವತ್ತು ಲೀವ್ ಇರ್ತದೆ. ನಾವು ಬೇರೆ ಕಡೆ ಆಚೆ ಇರ್ತೀವಿ, ಅಂದರೆ ಟೆಂಪಲಲ್ಲಿ ಇರ್ತೀವಿ, ನಮ್ಮ ಅಣ್ಣ ಮನೇಲಿ ಇರ್ತಾರೆ. ಆ ದಿನ 18ನೇ ತಾರೀಕು ಆ ದಿನ ಬಂದು ನಮ್ಮನ್ನು ಎಳ್ಕೊಂಡು ಹೋದ್ರು. ಸರಿ, ಬಸ್ ಸ್ಟ್ಯಾಂಡಲ್ಲಿ ಬಂದು ಕೈ ಹಿಡಿದು ಅಂಟಮ್ಮಂದ್ರು ಇಬ್ಬರು ಎಳೆದ್ರು, ನಮ್ಗೆ ಅರೆಸ್ಟ್ ಮಾಡಿದ್ರು ಅಂತ ನಮ್ಮ ಮೇಲೆ ಒಂದು ಕೇಸ್ ಕೊಡ್ತಾರೆ. ಹಾಸ್ಪಿಟ್ಲು ಬಂದು ತುಂಬ ಒಳ್ಳೆ ಹಾಸ್ಪಿಟ್ಲು. ನಾವು ಯೂನಿಯನ್ ಲೀಡರ್ಗಳಾಗಿದ್ದೀವಿ, ನಾವು SC ಕ್ಯಾಸ್ಟ್ ಆಗಿರೋದ್ರಿಂದ ನಮ್ಮನ್ನು ಅಲ್ಲಿಂದ ರಿಮೂವ್ ಮಾಡಬೇಕು ಮತ್ತು ಆ ಒಂದು ಪೊಸಿಷನಿಂದ ನಮ್ಮನ್ನು ಕೆಳಗಡೆ ಇಳಿಸ್ಬೇಕು ಅಂತ ಒಳಗಡೆ ಮತ್ತು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ. ಕಾಣದ ಕೈಗಳು ತುಂಬ ವರ್ಕ್ ಮಾಡ್ತಾ ಇದ್ದಾವೆ. ಅದರಿಂದ ನಾವೇನು ಮಾಡಿದ್ವಿ, ನ್ಯಾಯ ಸಿಗಲಿ ಅಂತೇಳಿ ನಾವು ಕೋರ್ಟ್ಗೆ ತಲೆ ಬಾಗ್ತೀವಿ. ನಾವು ಇವಾಗಲೇ ಬೇಲ್ ತೊಗೊಂಡಿದ್ದೀವಿ, ಸಾಕ್ಷಿಗಳಿದ್ದರೆ ಕೋರ್ಟಲ್ಲಿ ನೋಡ್ತೀವಿ. ಅದಕ್ಕೆ ನಾವೇನು ಮಾಡಿದ್ವಿ, ಕೋರ್ಟ್ಗೆ ಹೋಗಿದ್ದೀವಿ. ಅದಕ್ಕೆ ಇವಾಗ ನಮಗೆ ಬೇರೆ ಕಡೆಯಿಂದ ಸ್ವಲ್ಪ ಪ್ರೆಷರ್ ಆಗ್ತಾ ಇದೆ ಮತ್ತು ಹಿಂಸೆ ಮಾಡ್ತಿದ್ದಾರೆ. ಹಾಸ್ಪಿಟ್ಲ್ ಒಳಗಡೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕೇಸ್ಗಳು ಕೊಡೋದು ಅಂತ ಮಾಡ್ತಾಯಿದ್ದಾರೆ. ಈಗ ನಾವು ಕೋರ್ಟಲ್ಲಿದ್ದೀವಿ, ನಾವು ಕೋರ್ಟ್ಗೆ ತಲೆ ಬಾಗ್ತೀವಿ. ನ್ಯಾಯ ಇದೆ, ಅವ್ರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಎತ್ಕೊಂಡ್ಬಂದು ಕೋರ್ಟ್ಗೆ ಬರ್ಬೋದು. ಕೋರ್ಟಲ್ಲಿ ಅವ್ರು ಏನಿದೆಯೋ ಕೊಡಲಿ, ನಾವೇನಿದೆಯೋ ಕೊಡ್ತೀವಿ. ಆವತ್ತಿನ ದಿನ 18ನೇ ತಾರೀಕು ನಾವು ಊರಲ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಮ್ಮ ಅಣ್ಣ ಮನೇಲಿದ್ದರು. ಅಲ್ಲಿ ಯಾವುದೇ ಒಂದು ಸಾಕ್ಷಿ ಆಧಾರಗಳಿಲ್ದಿರ BTVಯಲ್ಲಿ ನಮ್ಮ ಬಗ್ಗೆ ಫೋಟೋಸ್ ಹಾಕಿ ಅಲ್ಲ, ಏನೂ ಇಲ್ಲ, ನಾವು ಮಾತಾಡಿರೋದಿಲ್ಲ. ಕೆಲವೊಂದು ಏನು ಡಾಕ್ಯುಮೆಂಟ್ ಇಲ್ಲ ಅಲ್ಲಿ. ಏನು ಡಾಕ್ಯುಮೆಂಟ್ ಇರಲ್ಲ ಸರ್, ಏನು ಡಾಕ್ಯುಮೆಂಟ್ ಇರಲ್ಲ. ನಮ್ಮ ಮೇಲೆ ಬೇಕಂತಾನೆ ಹೋಗಿ ಸರ್, ನನ್ನ ಹೆಸರು ರಾಜಗೋಪಾಲ್. ನಾನು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಒಂದು 2021 ಒಂದು ಪ್ರಾಬ್ಲಮ್ ಆಗಿತ್ತು. ಅದರಲ್ಲಿ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಇದು ಕೊಟ್ಟರು, ನಮ್ಮ ಮೇಲೆ ಸಾಕ್ಷಿ ಕೊಟ್ಟರು. ಅವಳೇ ದೊಡ್ಡ ಸಾಕ್ಷಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸಾಕ್ಷಿ ಕೊಟ್ಟರು. ಕೊಟ್ಟಾದ್ಮೇಲೆ ಏನಾಯಿತು, ಮ್ಯಾನೇಜ್ಮೆಂಟಲ್ಲೆಲ್ಲ ಎನ್ಕ್ವೈರಿ ಎಲ್ಲ ಆಯಿತು. ಅವರು ಒಂದು 3 ಜನ ಹುಡುಗಿರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಹರಾಸ್ಮೆಂಟ್ ಕೇಸು, ನಮ್ಮನ್ನು ಅಲ್ಲಿ ಕರೆದ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಅದನ್ನು ಮ್ಯಾನೇಜ್ಮೆಂಟ್ ಏನಾಯ್ತು ಅಂದರೆ, ಮ್ಯಾನೇಜ್ಮೆಂಟು 3 ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಇದು ಕಾಲ್ ರೆಕಾರ್ಡು, ಹಾಸ್ಪಿಟ್ಲೆಲ್ಲ ಫುಲ್ ಮೀಡಿಯಾಗಳಿದೆ, ಅಲ್ಲಿ ಕ್ಯಾಮ್ರಾಗಳಿದೆ, ಎಲ್ಲ ಚೆಕ್ ಮಾಡಿದ್ರೆ ಏನು ಪ್ರೂಫ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಲಸನಿಂಕ ಇದು ಮಾಡಿದ್ರು. ಅವತ್ತಿನಿಂಕ ವಿಜಯಲಕ್ಷ್ಮಿ ಅನ್ನೋರು ನಮ್ಮ ಮೇಲೆ ದುರುದ್ದೇಶ ಇಟ್ಕೊಂಡು ನಮ್ಮ ಯೂನಿಯನ್ ನಾನು ಪ್ರೆಸಿಡೆಂಟಾಗಿ ಪಬ್ಲಿಕ್ಕಾಗಿ ಹೇಳ್ತಾ ಇದ್ದಾರೆ, ಯೂನಿಯನ್ ಪ್ರೆಸಿಡೆಂಟ್ ನಿಲ್ಲಿಸ್ಬೇಕು, ಅವ್ನ ಕೆಲಸನಿಂಕ ತೆಗಿಬೇಕು. ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಇರಬಾರ್ದು, ಯೂನಿಯನ್ನಲ್ಲೇ ಇರಬಾರ್ದು, ಇವರು ಕೆಲಸದಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇಲ್ದಿದ್ದ ಆರೋಪಗಳೆಲ್ಲ ಹಾಕಿ ರಾತ್ರಿ 8:08 ಹೋಗಿ ಜೀವನ್ ಭೀಮಾನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ ಅಮ್ಮ. 18ನೇ ತಾರೀಕು 4ನೇ ತಿಂಗಳು 25 ನೈಟು ಅಮ್ಮ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅವತ್ತು ಗುಡ್ ಫ್ರೈಡೇ ಇರೋ ದಿನ ನಾವು ಅಲ್ಲಿರೋದಿಲ್ಲ. ಗುಡ್ ಫ್ರೈಡೇ ಇರೋ ದಿನ ಹಾಸ್ಪಿಟ್ಲ್ ರಜೆ ಇರುತ್ತೆ, ನಾವು ಮನೇಲಿರ್ತೀನಿ, ನನ್ನ ತಮ್ಮ ಹೊರಗಡೆ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಆಮೇಲೆ ನಾನು ಒಂದು 4ನೇ ತಾರೀಕೇನೋ ಪೊಲೀಸರು ನನ್ನ ಕರೆ ಮಾಡ್ತಾರೆ, ನಿನ್ನ ಮೇಲೆ FIR ಆಗಿದೆ ಅಂತ. ಆಮೇಲೆ ಪೊಲೀಸರಲ್ಲಿ ಬಂದರು. ಆಮೇಲೆ ನಮಗೇನು ಗೊತ್ತಿಲ್ಲಲ್ಲ, ಹೋದ್ವಿ. ಈ ರೀತಿ ನೀವು ವಿಜಯಲಕ್ಷ್ಮಿ ಅನ್ನೋರನ್ನ ಕೈ ಎಳ್ದಿದ್ದೀರಾ, ಕಾಲು ಎಳ್ದಿದ್ದೀರಾ, ಗಾಡಿನ ಕುಳ್ಳಿಸ್ಕೊಂಡು ಎಳ್ದಿದ್ದೀರಾ ಪಬ್ಲಿಕಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮೇಲೆ, ನನ್ನ ತಮ್ಮನ ಮೇಲೆ. ಕೊಟ್ಟ ತಕ್ಷಣ ನಾನು ಆವಾಗ ಏನು ಮಾಡ್ತೀನಿ, ಪೊಲೀಸವ್ರ ಜೊತೆ ಹೋಗ್ತೀನಿ ಸ್ಟೇಷನ್ಗೆ ಹೋಗ್ಬಿಟ್ಟು, ಸರ್ ಇದು ನನಗೇನು ಗೊತ್ತಿಲ್ಲ, ವಿಷಯನೇ ಗೊತ್ತಿಲ್ಲ, ನನ್ನ ಮೇಲೆ ಹೆಂಗೆ ಸರ್ FIR ಆಯಿತು ಅಂತ ಕೇಳ್ಕೊಂಡಿದ್ದೀನಿ. ಕೇಳ್ಕೊಂಡವಾಗ ಅದೆಲ್ಲ ಗೊತ್ತಿಲ್ಲ ರೀ, FIR ಆಗಿದೆ, ನೀವು ಬೇಲ್ ತೊಗೊಳಕ್ಕೆ ಅಪ್ಲೈ ಮಾಡು ಅಂದರು. ನಾವು ಸರಿ ಅಂತ ಹೇಳ್ಬಿಟ್ಟು ಬೇಲ್ ತೊಗೊಂಡ್ವಿ ಸರ್. ಬೇಲ್ ತೊಗೊಂಡು ಆಮೇಲೆ ಇವರು ಬೇಲೆಲ್ಲ ತೊಗೊಂಡ್ವಿ. ಆಮೇಲೆ ಇವರು BTVಯವರು ಯೂಟ್ಯೂಬಲ್ಲಿನೂ ಇದು ನಮ್ಮ ಫೋಟೋಗಳೆಲ್ಲ ಹಾಕಿ ಹೆಂಗ್ಸನ್ ಕರೀತಾರೆ, ಹಂಗೆ ಕರೀತಾರೆ, ಅಲ್ಲಿ ಕರೀತಾರೆ ಅಂತ ಹೇಳ್ಬಿಟ್ಟೆಲ್ಲ ಬಿಟ್ಟರು. ತುಂಬಾ ನೋವಾಯ್ತು ಸರ್. ಫುಲ್ಲು ಫ್ಯಾಮ್ಲಿ ಹೊರಗಡೆ ಬಂದಿಲ್ಲ. ಮತ್ತು SCಗಳಾಗಿರೋದ್ರಿಂದ ನಮ್ಮ ಘನತೆಗೆ ಧಕ್ಕೆ ತರ್ತಿದ್ದಾರೆ. ಅವ್ರು ನಿಲ್ಲಿಸ್ಬೇಕು, ಆಚೆ ಕಳಿಸ್ಬೇಕು ಅಂತ ಧಕ್ಕೆ ತರ್ತಿದ್ದಾರೆ. ಹಾಸ್ಪಿಟ್ಲ್ ಕೆಟ್ಟ ಹೆಸರ್ತದೆ, ಯಾಕಂದ್ರೆ ಅದು ನಮ್ಗೆ ದೇವಸ್ಥಾನ ಇದ್ದಂಗೆ. ನಮ್ಗೆ ಅನ್ನ ಕೊಟ್ಟಿದೆ ಸರ್ 30 ವರ್ಷ. 30 ವರ್ಷದಿಂದ ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ.
ಅದರಿಂದ ನಮ್ಮೇಲೆ ಷಡ್ಯಂತ್ರ ಮಾಡಿ ನಾವು ಎಸ್ಸಿಗಳಾಗಿರೋದು ಇಷ್ಟೆಲ್ಲ ಲೇಡೀಸ್ನ ಎತ್ತಿಬಿಟ್ಟು ನಮ್ಮೆಲ್ಲ ಕೇಸುಗಳು ಹಾಕಿ ಇದು ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ನ್ಯಾಯ ಸಿಗಬೇಕು. ದಯವಿಟ್ಟು ನಮಗೆ ಇವಾಗ ಅದಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ ನಾವು. ತಪ್ಪು ಮಾಡಿಲ್ಲ ಅಂದಮೇಲೆ ಕೋರ್ಟ್ಗೆ ಹೋಗಿದ್ದೀವಿ ನಾವು, ಬೆಲ್ ತೊಗೊಂಡಿದ್ದೀವಿ. ಅವ್ರ ಹತ್ರ ಸಾಕ್ಷಿ ಆಧಾರಗಳಿದ್ರೆ ಕೋರ್ಟ್ಗೆ ಬರಲಿ ಸರ್, ಕೋರ್ಟಲ್ಲಿ ನೋಡೋಣ, ಬೇರೆ ಎಲ್ಲೂ ಬೇಡ, ಕೋರ್ಟ್ಗೆ ಹೋಗೋಣ. ಇದರಲ್ಲಿ ಏನು ಅವ್ರ ಹತ್ರ ಪ್ರೂಫ್ ಇದೆ ತೊಗೊಂಡು ಕೋರ್ಟ್ಗೆ ಬರಲಿ. ಹಾಸ್ಪಿಟ್ಲ್ ಹೆಸರು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಪಾಪ. ಹಾಸ್ಪಿಟ್ಲ್ ಬಂದು ಒಳ್ಳೆ ಹೆಸರಿದೆ ಸರ್, ದೇವಸ್ಥಾನ ಇದ್ದಂಗೆ ಸರ್. 30 ವರ್ಷ ಕೆಲಸ ಮಾಡಿದ್ವಿ ಸರ್, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕಿ ಇಲ್ಲ ಸರ್ ನಮ್ಮ ಮೇಲೆ. 3-4 ತಿಂಗಳಿಂದ ತುಂಬಾ ಹರಾಸ್ಮೆಂಟ್ ಮಾಡೋದು, ಹುಡುಗಿರಿಗೆ ಫೋನ್ ಮಾಡಿಸೋದು ಲೋಕಲ್ಲು. ಆಮೇಲೆ ಇವರು ಹಾಸ್ಪಿಟ್ಲಲ್ಲಿ ನಮ್ಗೆ ಆಗದಿರ ಇರೋರು ತುಂಬ ಜನ ಇದ್ದಾರೆ. ತುಂಬ ಜನ ಅಂದರೆ ಒಂದು 10-15 ಜನ ಇದ್ದಾರೆ. ಅವರು ಹುಡುಗಿರನ್ನ ಬಿಟ್ಬಿಟ್ಟು ಡೈರೆಕ್ಟಾಗಿ ಅವ್ರು ಬರೋಕ್ಕಾಗಲ್ಲ, ಹುಡುಗಿರನ್ನ ಬಿಡೋದು, ನಾನು ಅಲ್ಲಿ ಕರೆದು ಇಲ್ಲಿ ಕರೆದು ಅಂತ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳೋದು, ಅಲ್ಲಿ ಇಲ್ಲಿ ಹೇಳೋದು, ಹಿಂಗೆಲ್ಲ ಮಾಡ್ತಾರೆ ಸರ್. ನಾವು 30 ವರ್ಷದಿಂದ ಕೆಲಸ ಮಾಡಿ ಅಲ್ಲಿ ನಮಗೆ ಒಳ್ಳೆ ಹೆಸರೇ ಇದೆ ಸರ್. ಆಕ್ಚುಲಿ ಹಾಸ್ಪಿಟ್ಲಲ್ಲಿ ಬಂದು ಪಾಶ್ ಕಮಿಟಿ ಅಂತಿದೆ, ಸೆಕ್ಸುವಲ್ ಹರಾಸ್ಮೆಂಟ್ಗೆ ಪಾಶ್ ಕಮಿಟಿ ಅಂತಿದೆ. ಹಂಗೇನಾದರೂ ಆಗಿ ಎಲ್ಲ ಕಡೆ ಕ್ಯಾಮ್ರಾಗಳಿದೆ ಸರ್. ಒಂದು ಪ್ರೂಫ್ ಸಿಕ್ಕಿದ್ರು ಕೆಲಸದಿಂದ ಎತ್ತು ಬಿಡ್ತಾರೆ ಮ್ಯಾನೇಜ್ಮೆಂಟ್ನವರು. ಯಾರನ್ನೂ ಕುತ್ಕೊಳ್ಳಲ್ಲ, ಲೀಡ್ರ್ ಆಗಲಿ ಯಾರೇ ಆಗಲಿ ಕೆಲಸದಿಂದ ತೆಗೆದು ಬಿಡ್ತಾರೆ. ಪಾಶ್ ಕಮಿಟಿ ಇದೆ ನಮ್ಮಲ್ಲಿ. ಆ ಪಾಶ್ ಕಮಿಟಿ ಇರೋದ್ರಿಂದ ಎಂಪ್ಲಾಯ್ ಧೈರ್ಯವಾಗಿ ಕೆಲಸ ಮಾಡ್ತಾರೆ. ಸುಮಾರು ಜನ ಕೆಲಸ ಮಾಡ್ತಾರೆ. ನಮ್ಮಿಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ. ಇವಾಗ ಯೂನಿಯನ್ ಅಂದವಾಗ 12 ಜನ ಇರ್ತಾರೆ, ಎಲ್ಲ ಇರ್ತಾರೆ, ಬರೀ ಅಣ್ಣ ತಮ್ಮ. ಯಾಕಂದ್ರೆ ನಾವು ಎಸ್ಸಿಗಳು. ರೀಸನ್ ಅದು, ಇವ್ರು SC ಶೆಡ್ಯೂಲ್ ಕ್ಯಾಸ್ಟ್ನವರು ಏನೋ ಈ SC ಕ್ಯಾಸ್ಟ್ ಇರೋದ್ರಿಂದ ಅವ್ರು ನಮ್ಮನ್ನು ಷಡ್ಯಂತ್ರ ಮಾಡಿ ತೆಗಿಬೇಕು ಹಾಸ್ಪಿಟ್ಲಿಂದ, ಮತ್ತು ಆ ಹುದ್ದೆಯಿಂದ ಇಳಿಸ್ಬೇಕು, ಪ್ರೆಸಿಡೆಂಟ್ ಪೋಸ್ಟಿಂದ ಕೀಳಬೇಕು ಅಂತ ಸಿಕ್ಕಾಪಟ್ಟೆ ಪ್ಲಾನ್ಗಳು ಮಾಡಿ ಇದು ಮಾಡಿದ್ದಾರೆ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ನಾವು ಇವಾಗ ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ, ನಮ್ಗೆ ನ್ಯಾಯ ಕೊಡಿಸಿ. ನಮಗೂ ಬೇಲ್ ಸಿಕ್ಕಿದೆ. ಅದರಿಂದ ನಾವಿವಾಗ ಇವರು BTV ಅವರು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು, ಹಂಗೆ ಮಾಡಬೇಕು ಅಂತೆಲ್ಲ ಏನೇನೋ ಬಿಟ್ಟಿದ್ದಾರೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ, ನಾವೇನು ತಪ್ಪು ಮಾಡಿದ್ರೆ ಯಾಕೆ ಹಿಂಗೆಲ್ಲ ಹೋಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಬೇಲ್ ತೊಗೊಂಡು ಇವಾಗ ನಾವು ಟೇಷನು ಕೋರ್ಟು ಇದ್ರ ಮೇಲೆ ಇದ್ದೀವಿ ಸರ್. ಅವರು ಏನು ಮೇಯ್ನ್ ಬಂದುಬಿಟ್ಟು ಇವ್ರು SC-ವರು ಇರಬಾರ್ದು, ಇವ್ರು ಕೀಳು ಜಾತಿಯವರು ಇರಬಾರ್ದು ಅಂತ ಹೇಳ್ಬಿಟ್ಟಲ್ಲಿ ನಮಗೆ ವಿರುದ್ಧವಾಗಿ ಒಂದು ಸ್ವಲ್ಪ ಜನ ಕೆಲಸ ಮಾಡಿ ಹೆಂಗಸನ್ನ ಎತ್ಕಟ್ಟು ಬಿಟ್ಟು ಹಿಂಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್.